ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಭೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಬೋಗನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ದೇವರಾಜ್ ಗೌಡ್ರವರ ಮಾರ್ಗದರ್ಶನದಲ್ಲಿ ಹಾಗೂ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಯಪ್ಪರವರ ಅಧ್ಯಕ್ಷತೆಯಲ್ಲಿ ಬೇಲವರ್ಧನಹಳ್ಳಿ, ಶಾನುಬೋಗನಹಳ್ಳಿ, ಬ್ಯಾಟರಾಯನದೊಡ್ಡಿ, ಬಸವನಪುರ, ಹೊಮ್ಮದೇವನಹಳ್ಳಿ, ಬೆಟ್ಟದಾಸದಪುರ, ದೊಡ್ಡ ಕಮ್ಮನಹಳ್ಳಿ ಹಾಗೂ ಚಿಕ್ಕ ಕಮ್ಮನಹಳ್ಳಿ ಗ್ರಾಮಗಳ ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರ ಸಭೆಯನ್ನು ಕರೆದಿದ್ದು, ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ನಿಯಮಗಳನ್ನು ಹಾಗೂ ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರುಗಳು ಅನುಭವಿಸುತ್ತಾ ಇರುವ ತೊಂದರೆಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಲಾಯಿತು. ಇನ್ನು ಈ ಸಭೆಯಲ್ಲಿ ಸ್ಥಳೀಯ ಮಾಲೀಕರುಗಳು ಸಂಘದ ಅಧ್ಯಕ್ಷರ ಬಳಿಯಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಮತ್ತು ಸ್ಥಳೀಯವಾಗಿ ತಮ್ಮಲ್ಲೇ ಇರುವ ಒಂದಷ್ಟು ಗೊಂದಲಗಳ ಬಗ್ಗೆ ಸ್ಥಳೀಯವಾಗಿ ಚರ್ಚಿಸಿ ಸೂಕ್ತ ಸಲಹೆಗಳನ್ನು ಪಡೆದುಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜೆಸಿಬಿ ಟಿಪ್ಪರ್ನ ಮಾಲೀಕ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಚಂದ್ರಗೌಡ, ಎಂಕೆ ಸ್ಟ್ರೀಮ್ 4, ಬೆಂಗಳೂರು. ಜೆಸಿಬಿ 700 ರೂಪಾಯಿ 800 ರೂಪಾಯಿ ಕೇಳ್ತಾರಂತೆ. ಏನು ಮಾಡ್ಬಿಟ್ಟು ಅಧ್ಯಕ್ಷರು ಬಂದು ಎಷ್ಟು ಮಾಡಬೇಡ್ರಿ, ನೀವು ಹುಡುಗನ ಆಗೋದಿಲ್ಲ ಎಷ್ಟು ಮಾಡೋದು ಅಂತ ಹೇಳ್ಬಿಟ್ಟು ಶಾನ್ಮಹಳ್ಳಿ, ಬ್ಯಾಟರಾಯನದೊಡ್ಡಿ, ಬಿಳವಾರದಹಳ್ಳಿ ಎಲ್ಲವರನ್ನು ಕರೆದಿದ್ದಾರೆ. ಎಷ್ಟಕ್ಕೆ ಮಿನಿಮಮ್ 4,000 ರೂಪಾಯಿ, 1,200 ರೂಪಾಯಿ ಒಂದು ಅವರ್ವರೆಗೆ ಮಾಡಿರಿ. ಜೆಸಿಬಿಗೆ 6,000 ರೂಪಾಯಿ, 7,000 ರೂಪಾಯಿ ಜೆಸಿಬಿಗೆ ಮಾಡಿರಿ. ಇದ್ರ ಫೈನಾನ್ಸ್ ಕಟ್ಟೋಕ್ಕಾಗೋದಿಲ್ಲ, ನೀವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೆಂಗಿದ್ರೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಿ. ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಒಗ್ಗಟ್ಟಾಗೋಗ್ತೀವಿ, ಎಲ್ಲ ಒಗ್ಗಟ್ಟಾಗೋತೀರಿ. ಗ್ರಾಮಸ್ಥರೆಲ್ಲ ಒಂದೇ ಒಗ್ಗಟ್ಟಾಗೋತೀರಿ. ನಾವೇನು ಒಗ್ಗಟ್ಟು ಬಿಟ್ಕೊಡೋದಿಲ್ಲ. ನಾವು ಅಧ್ಯಕ್ಷರು ಹೆಂಗಂದ್ರೆ ಅವರು ಹೆಂಗೆ ಹೇಳಿದ್ರೆ ಹಂಗೆ ನೋಡ್ಕೊಂಡು ಹೋಗ್ತೀರಿ. ನಾವು ತಮ್ಮ ಹೆಸರು? ನಮ್ಮ ಹೆಸರು ಮುನಿಯಪ್ಪ. ಈಗ ಇದಕ್ಕಿದ್ದಂಗೆ ರೇಟನ್ನು ಜಾಸ್ತಿ ಮಾಡ್ಬೋದು. ಯಾಕಂದರೆ ನೀವು ಹೇಳ್ತಾ ಇದ್ರಿ 700-800 ರೂಪಾಯಿ ಮಾಡ್ತಾ ಇದ್ರಿ, ಇದಕ್ಕಿಂತ 1,200 ರೂಪಾಯಿ ಅಂತ ಕೆಲವೊಂದು ದಿವಸ ನಿಮ್ಮ ಕೆಲಸನೇ ಆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಸಮಯ 900 ರೂಪಾಯಿ ಇತ್ತು, 42 ಲಕ್ಷ ರೂಪಾಯಿ ಗಾಡಿ ಆಗಿದೆ. ನಾವು ಫೈನಾನ್ಸ್ ಕೊಟ್ಟು ಜೆಸಿಬಿಗೆ ಆಪ್ರೇಟರ್ ಡೈಲಿ 1,000 ರೂಪಾಯಿ ಕೊಡಬೇಕು, ಡೈಲಿ 1,000 ರೂಪಾಯಿ ಆಪ್ರೇಟರ್ಗೆ ಕೊಡಬೇಕು. ಕೆಲಸಗಳು ಸಿಕ್ಕಲ್ಲ, ಫೈನಾನ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ. ನಾವೇನು ಮಾಡೋದು ಹೇಳ್ರಿ? 4 ವರ್ಷ ಅದೇ ರೇಟ್ ಇತ್ತು, ಇವು 15 ಲಕ್ಷ ಆಯಿತು. 42 ಲಕ್ಷ ಆದಾಗ 25 ರೂಪಾಯಿ ಡೀಸೆಲ್ ಇದ್ದಿದ್ದು, 95 ರೂಪಾಯಿ ಡೀಸೆಲ್ ಆಗುತ್ತೆ. ನಾವು ಹೆಂಗೆ ಕಟ್ಟೋದು? ಹೆಂಗೆ ಮಾಡೋದು? 2,500 ರೂಪಾಯಿ ಅದು ಕರೆಕ್ಟಾಗಿ ಇಂಜಿನಿಯರಿಂಗ್ ಸಿಕ್ಕಲ್ಲ. ನಾವೇನು ಮಾಡೋದು ಹೇಳಿ? 200 ರೂಪಾಯಿ. ತಮ್ಮ ಹೆಸರು? ನಮ್ಮ ಹೆಸರು ಮುನಿಯಪ್ಪ, ಪಂಚಾಯತಿ ಮೆಂಬರು, ಬರೇಟ ಗ್ರಾಮ ಪಂಚಾಯತ್. ಇಲ್ಲಿ ಭಾಗದಲ್ಲಿ ತುಂಬಾ ಜೆಸಿಬಿ ಇದಾವೆ, ಒಗ್ಗಟ್ಟು ಇಲ್ಲ. ಒಗ್ಗಟ್ಟು ಯಾಕೆಂದ್ರೆ ಅವನ್ ಕಂಡು ಇವ್ರಿಗಾಗಲ್ಲ, ಇವ್ರ ಕಂಡು ಅವ್ರಿಗಾಗಲ್ಲ. ಇಲ್ಲಿ ಓನರ್ಗೆ ಅಲ್ಲಿ ಸೈಟ್ ಕೆಲಸ ಕೊಡೋರಿಗೆ ಹೇಳ್ಕೊಟ್ಬಿಡ್ತಾರೆ, ಸರ್ ನಾನು ಅಲ್ಲಿ 1,200 ರೂಪಾಯಿ ಅಂತಲೇ ಹೇಳಿ ನಾನು ಇಲ್ಲಿ 900 ರೂಪಾಯಿ ನಾನು ಬರ್ತೀನಿ, ನಮ್ಮ ಮನೆ ಹಾಳು ಮಾಡ್ಕೊಳ್ತೀನಿ ಅಂತ ಡೈರೆಕ್ಟ್ ಆಗಿ ಅವ್ರು ಹೇಳ್ಬಿಟ್ಟಿರ್ತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಿಲ್ಡರ್ ಇವತ್ತು ಲಕ್ಷಕ್ಕೆ ಇರ್ತಾನೆ, ನಾಳೆ 1,000 ಕೋಟಿಗೆ ಇರ್ತಾನೆ. ಇವತ್ತು ನೀವು ಇಲ್ಲಿ 1,300 ರೂಪಾಯಿ ಕೊಟ್ಟು ಸೈಟ್ ತಗೊಂಡಿರ್ತೀರಿ. ನೀವು ತಗೊಂಡಿರಲ್ಲಪ್ಪ, ಬಿಲ್ಡರ್ ತಗೊಂಡ್ಬಿಟ್ಟಿರ್ತಾನೆ ಎಕರೆಗಟ್ಟಲೆ. ಎಕರೆಗೆ 40 ಲಕ್ಷ 50 ಲಕ್ಷ ಕೊಟ್ಟು ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರೆ ಅದು 2 ಕೋಟಿ 3 ಕೋಟಿ ಇರುತ್ತೆ. ನಮ್ಮ ಜೆಸಿಬಿ ಓನರ್ಗಳು ಏನಾಗ್ಬಿಟ್ಟಿದ್ದಾರೆ, ಅವತ್ತು 4 ಗಂಟೆಗೆ 650, ಇವತ್ತು 700-800 ರೂಪಾಯಿ ಅಂತಾರೆ. 850 ರೂಪಾಯಿ ಯಾರ ಮನೆ ಹಾಳು ಮಾಡ್ಕೊಳ್ಳೋಕೆ? ಅವತ್ತು 22 ರೂಪಾಯಿ ಡೀಸೆಲ್, ಅದೇ 650. ಇವತ್ತು 95 ರೂಪಾಯಿ ಡೀಸೆಲ್, ಅದೇ 650. 650 ಇನ್ನು 850 ರೂಪಾಯಿ ಹೊರಬಿಡ್ತಾರೆ ಅಂತ ಗಿರಾಕಿಗಳು ಕೊಡ್ತೀನಿ. ಇಲ್ಲಿ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗೋವರೆಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯರು ನಮ್ಮ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ವತಿಯಿಂದ ಶಾನುಬೋಗನಹಳ್ಳಿಯಲ್ಲಿ ನಮ್ಮ ಜೆಸಿಬಿ ಎಲ್ಲ ಮಾಲೀಕರು ಸಭೆ ಕರೆದಿದ್ರು. ಉದ್ದೇಶ ಏನಪ್ಪ ಅಂದರೆ ಅಧಿಕಾರಿಗಳ ಒತ್ತಡ, ಪ್ರೆಷರು, ಮತ್ತು ಇವತ್ತು ಈ ಭಾಗದಲ್ಲಿ ಏನಾಗಿದೆ, ಇಡೀ ನಮ್ಮ ಬೆಂಗಳೂರಲ್ಲಿ ಇವತ್ತು ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಜೆಸಿಬಿ ಓನರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗಿದೆ. ಇವತ್ತು ಜೆಸಿಬಿ 2009ರಲ್ಲಿ 18 ಲಕ್ಷ ಇತ್ತು, ಇವತ್ತು 42 ಲಕ್ಷ ಆಗಿದೆ. ಟಿಪ್ಪರ್ ಅವತ್ತು 15 ಲಕ್ಷ ಇತ್ತು 2009ರಲ್ಲಿ, ಇವತ್ತು 48 ಲಕ್ಷ. ಟ್ರ್ಯಾಕ್ ಅವಾಗೆಲ್ಲ 2 ಲಕ್ಷ 3 ಲಕ್ಷ ಟ್ರ್ಯಾಕ್ಟ್ರು ಇವತ್ತು 9 ಲಕ್ಷ 10 ಲಕ್ಷ ಆಗಿದೆ. ಹಾಗೆ ನಮ್ಮ ಗ್ರಾಹಕರು ಕೂಡ ಸಹಕರಿಸ್ತಾರೆ. ಇವತ್ತು 1 ರೂಪಾಯಿದ್ದು 2010ರಲ್ಲಿ 9ರಲ್ಲಿ 1 ರೂಪಾಯಿದ್ದು ಬಿಡಿಭಾಗಗಳ ರೇಟು ಇವತ್ತು 25 ರೂಪಾಯಿ 30 ರೂಪಾಯಿ ಆಗಿದೆ. ಅವತ್ತು ಏನು ರೇಟ್ ಕೊಡ್ತಾಯಿದ್ರು, ಇವತ್ತು ಅದೇ ರೇಟ್ ಕೊಡ್ತಾಯಿದ್ದಾರೆ ನಮ್ಮ ಗ್ರಾಹಕರು ಜೆಸಿಬಿಗೆ ಹಾಗೂ ಟಿಪ್ಪರ್ಗೆ. ನಮ್ಮ ಗ್ರಾಹಕರು ಅಂದ್ಕೊಳ್ಬೋದು ಭಾರ ಆಗುತ್ತೆ ನಮ್ಗೆ ಕೊಡಲಿಕ್ಕೆ ಅಂತ. ಹೇಗಿದೆ ಅಂದರೆ ನಾವಿಲ್ಲಿ ಜೆಸಿಬಿ ಮತ್ತು ಟಿಪ್ಪರ್ಗಳು ತೊಗೊಂಡು ಮನೆಯಿಂದ ದುಡ್ಡುಗಳು ಹಾಕಿ ಮನೆ ಸಾಲ ಮಾಡಿ EMI ಕಟ್ಟೋ ಅಂಥ ಪರಿಸ್ಥಿತಿ ಬದುಕಲಿಕ್ಕೆ ಆಯ್ತು. ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಕೂಡ
ನಮ್ಮ ಲಾರಿ ಮಾಲೀಕರಿಗೆ ಮತ್ತು JCB ಮಾಲೀಕರ ಬಗ್ಗೆ, ಟ್ರ್ಯಾಕ್ಟರ್ ಮಾಲೀಕರ ಬಗ್ಗೆ ಗಮನ ಹರಿಸ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರು ಮಾರ್ಕೆಟಿಂದ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ತುಂಬ ಚೆನ್ನಾಗಿದೆ. ಅದೇ ಥರ ನಮ್ಮ ಅಧಿಕಾರಿಗಳು ಕೂಡ ಸಹಕರಿಸಬೇಕಲ್ವಾ. ಒಟ್ಟಾರೆಯಾಗಿ ಇವತ್ತು ನೀವು ಬೆಂಗಳೂರು JCB ಟ್ರ್ಯಾಕ್ಟರ್ ಮಾಲೀಕರ ಸಂಘಕ್ಕೆ ನೀವು ಇವತ್ತು ಕಾರ್ಯಕ್ರಮ ಮಾಡಿದ್ರಿ. ಈಗ ಸ್ಥಳೀಯವಾಗಿ ರಾಜ್ಯಾಧ್ಯಕ್ಷರಿದ್ದೀರಿ, ಸಂಘಟನೆ ಅಧ್ಯಕ್ಷರಿದ್ದೀರಿ. ಇಲ್ಲಿ ಇರ್ತಕ್ಕಂಥ ಒಂದು ಮಾಲೀಕರಾಗಿ ಯಾವೆಲ್ಲ ವಿಚಾರಗಳನ್ನು ನೀವು ಏನಾದರೂ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಅದನ್ನು ನಿಮ್ಮ ಬಳಿ ಹೇಳ್ಕೊಂಡಿದ್ದೀರಿ. ಸರ್, ಏನಾಗಿದೆ, ನಮ್ಮ JCB ಮಾಲೀಕರುಗಳು ನಮ್ಮ ಅವ್ರವ್ರಿಗೆ ಕಾಂಪಿಟೇಷನ್ ಆಗುತ್ತೆ. ಒಬ್ಬರು ಬಂದು 700 ರೂಪಾಯಿ ಅಂತಾರೆ, ಒಬ್ಬರು 800 ರೂಪಾಯಿ ಅಂತಾರೆ. ಇಲ್ಲಿ ಕರೆಕ್ಟಾಗಿ ಓಡಿಸೋರು ಬದುಕಲಿಕ್ಕೆ ಆಗ್ತಾಯಿದೆ. ಹಾಗೆ ಅದಕ್ಕೆ ನಾವು ಇಲ್ಲಿ ಎಲ್ಲ ಸಭೆ ಕರೆದಿದ್ರು. ದಯವಿಟ್ಟು ನಮ್ಮ ಎಲ್ಲ ಮಾಲೀಕರಿಗೆ ತಿಳಿಸಿ ಅಂತ ಕರೆದಿದ್ರು. ಮತ್ತು ಅಧಿಕಾರಿಗಳು, RTO ಅಧಿಕಾರಿಗಳ ದುರ್ಘಟನೆ ಏನಾಗಿದೆ ಅಂದರೆ, ಹೆವಿ ಪ್ರೆಷರ್. ಒಂದು ಗಾಡಿ ಹೋಗ್ತಾ ಇದ್ದರೆ 10,000 to 20,000 ದಂಡ ಆಗ್ತದೆ. ಅದನ್ನು ನಾವು ಸಾರಿಗೆ ಇಲಾಖೆ ಹತ್ರ ಸಾಹೇಬ್ರ ಹತ್ರ, ಮಿನಿಸ್ಟರ್ ಗ್ರಾಮೀಣ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ಸಂಘ ಮಾಡಿರೋ ಉದ್ದೇಶನೇ ನಮ್ಮ ಬೆಂಗಳೂರು JCB ಮಾಲೀಕರ ಸಂಘ ಇರೋದೇ ಎಲ್ಲ ಮಾಲೀಕರ ಉಳಿವಿಗಾಗಿ ಅಂತ ಹೇಳ್ತಾ ನಾನು ಮತ್ತೆ ಬೇರೆ ಸರ್, ಇವತ್ತಿನ ಸಂಘಟನೆ ಏನು ಕಾರ್ಯಕ್ರಮ ಮಾಡಿದೆ, ಸಂಘಟನೆ ಒಂದು ಉದ್ದೇಶದಿಂದ ಮಾಡಿದ್ದೀರಾ, ಮುಂದೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಮತ್ತು ಏನು ಮಾಲೀಕರೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತೀರಾ? ಯಾಕಂದರೆ ಒಂದು ಸಂಘಟನೆ ಅಂತ ಬಂದಾಗ ನೀವೇನು ಮಾಡ್ತಾ ಇದ್ದೀರಿ, ಯಾಕಂದರೆ ಅಲ್ಲೇ ಕಾಂಪಿಟೇಷನ್ ಅಂತ ಇರ್ತದೆ. ಆ ಕಾಂಪಿಟೇಷನ್ ಹೊರತುಪಡಿಸಿ ಎಲ್ಲನೂ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತೀರಾ ಅನ್ನೋದು ಇದು ಒಂದು ರೀತಿ ದೊಡ್ಡ ಜವಾಬ್ದಾರಿಯಿಂದ ನಾವು ಆ ಜವಾಬ್ದಾರಿ ಯಾವ ರೀತಿ ತಗೋಸ್ಕೊಂಡು ಹೋಗ್ತೀರಾ? ಇಡೀ ಬೆಂಗಳೂರಲ್ಲಿ ಇವತ್ತು ನಮ್ಮ ಸಂಘಟನೆ ಏನಿದೆ ಅಂದರೆ, ಇವತ್ತು ಸಂಘಟನೆಗೋಸ್ಕರ ಅಲ್ಲ, ಮಾಲೀಕರಿಗೋಸ್ಕರ ಅಂತ ಮಾಡೋ ಸಂಘಟನೆ. ಆಲ್ರೆಡಿ ಇವತ್ತು 1700-1800 ಜನ ಮಾಲೀಕರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಹಂತವಾಗಿ ಗ್ರಾಹಕರಿಗೆ ತಿಳಿಸ್ತಾ ಇದ್ದಾರೆ. 1 ಗಂಟೆಗೆ JCBಯ ದರ 1200 ರೂಪಾಯಿ ಇದೆ. ಟಿಪ್ಪರು ಒಂದು ದಿನದ ಬಾಡಿಗೆ 7,000 ಇದೆ. ಮತ್ತು ಟ್ರ್ಯಾಕ್ಟ್ರು ಒಂದು ದಿನದ ಬಾಡಿಗೆ 4,000 ಇರುತ್ತದೆ. ದಯವಿಟ್ಟು ಎಲ್ಲ ನನ್ನ ಪ್ರೀತಿಯ ಗ್ರಾಹಕರು ಸಹಕರಿಸ್ಬೇಕು, ಬೆಂಗಳೂರಿನ ಗ್ರಾಹಕರು ಸಹಕರಿಸ್ಬೇಕಂತ ಹೇಳ್ತಾ ನಾನು ಮಾತಾಡ್ತೀನಿ. ದೇವರಾಜ್ ಗೌಡ, ಬೆಂಗಳೂರು JCB ಸಂಘದ ಅಧ್ಯಕ್ಷ. ಇನ್ನೊಂದ್ಸತಿ ಹೇಳ್ಬಿಡಿ. ತೇಜಸ್ ಕುಮಾರ್ ಅವರು ಬಂದಿದ್ದಾರೆ, ಅವರು ಕೂಡ ಕಾರ್ಯಕರ್ತರ ಸದಸ್ಯರು, ಅವರು ಕೂಡ ಸ್ವಾಗತ. ಕಾರ್ಯಕಮಿಟಿ ಇನ್ನೊಬ್ಬ ಸದಸ್ಯರು ಪ್ರಕಾಶ್ ಅವರು, ಅವರ ಸ್ವಾಗತ. ಮಾಲೀಕರಾದ ರಮೇಶ್ ಅವರಿಗೂ ಕೂಡ ಸ್ವಾಗತ. ಏಕೆಂದ್ರೆ ನೀವೆಲ್ಲ ಮಾತಾಡಿ ಆಮೇಲೆ ನಾನು ಮಾತಾಡಿದ್ದೀನಿ ಅಂತ ನಾನು ಇದು ಮಾಡಿದೆ. ಯಾಕೆಂದ್ರೆ ನಿಮ್ಮ ವಿಚಾರ ನನಗೇನು ಗೊತ್ತಿಲ್ಲ, ಈ ಭಾಗದಲ್ಲಿ ಏನು ನಡೀತದೆ ನೀವೆಲ್ಲ ತಿಳಿಸಿದ್ರೆ ನಾನು ಮಾತಾಡ್ತೀನಿ. ಇಲ್ಲ ಸುಮ್ಮನೆ 2 ಮಾತಾಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ಆಮೇಲೆ ಸ್ಟೇಜ್ ಸರ್ಕಾರ ಅವ್ನು ಹೆಂಗಿದ್ರು ಕೇಸ್ ಹಾಕಿದ್ದವನೆ ಅಂದ್ರೆ ನೀವು ಮಂಟಪ ನಿಂತ್ಕೊಳ್ಳಿ. ಹೆಂಗಿದ್ರು ಕೇಸ್ ಹಾಕ್ಬಿಡ್ತಾನೆ, ಏನಾಗಲ್ಲ. ಅಲ್ಲಿ ಕೇಸು ಅಂತ ಹೋದಾಗ ಅಲ್ಲೇನು ಲಕ್ಷಾಂತರ ರೂಪಾಯಿ ಆಗಲ್ಲ. ಕೋರ್ಟ್ಗೆ ಹೋಗ್ತೀವಿ, ದಾಖಲೆ ಮಾಡ್ಕೊಡ್ತೀವಿ, ಗಾಡಿ ಬಿಡಿಸ್ಕೊಂಡ್ ಬರ್ತೀವಿ. ಅವನ ಅಷ್ಟೇ ಚಾಲೆಂಜ್. ಎಷ್ಟಾಗುತ್ತೆ ಅಲ್ಲಿ, ಅಲ್ಲೇ 1,00,000 ರೂಪಾಯಿ ಆಗಲ್ಲ. ನಿಮ್ಗೆ ಆಗದೆ 1,000-2,000 ಕೋರ್ಟ್ ಫೀಸು ಆಗಲಿ. ಅವನು ಉದ್ದೇಶಪೂರ್ವಕವಾಗಿ ಆಗ್ತಾ ಇದ್ದಾನೆ. ಅವನು 5,000-10,000 ಕೇಳಲಿಕ್ಕೋಸ್ಕರನೇ ಅವನು ನಿಮ್ಗೆ ಟಾರ್ಗೆಟ್ ಮಾಡಿದ್ದಾನೆ. ಇಲ್ಲಿ ಏನಾಗಿದೆ ಅಂದ್ರೆ, ನಿಮ್ಮಲ್ಲಿ ಅಷ್ಟೆಲ್ಲ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಅಷ್ಟು ಪತ್ರಗಳು ನಾವು ಇಲ್ಲಿ ಇದ್ದೀವಿ ಅಂತ ಅರ್ಥ. ಅದಕ್ಕೆ ನಾವಿಲ್ಲಿ ನಮ್ಮ ಭಾಷೆಯಲ್ಲಿ ಏನಂತೀವಿ, ನಾವು ಪತ್ರಗಳಾಗಿದ್ದೀವಿ ಇಲ್ಲಿ ಅಂತ. ಅವನೇ ಓಡೋಣ ಅದನ್ನೇ ಒಂದು ಹಾಕೊಂಡಿದ್ದಾನೆ. ಒಂದ್ಸರಿ ಅವರು ಟಾರ್ಗೆಟ್ ಮಾಡಿ, ನೀವು ಟಾರ್ಗೆಟ್ ಮಾಡಿ, ಕೇಸ್ ಆಗ್ಬಿಟ್ರೆ ಏನಾಗಲ್ಲ. ನಾವು ಕೋರ್ಟ್ಗೆ ಹೋಗ್ತೀವಿ, ಗಾಡಿ ಬಿಡಿಸ್ಕೊಂಡು ಬರ್ತೀವಿ. 1,000 to 5,000 ರೂಪಾಯಿ ಒಳಗೆ ಕೆಲಸ ಮುಂದೆ ಹೋಗುತ್ತೆ. ಅಧ್ಯಕ್ಷ ಒಂದೇ ಒಂದು ನಿಮಿಷ.